ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಗೃಹಪ್ರವೇಶದ್ದು ಸೆಕೆಂಡ್ ಡೇ, ಸತ್ಯನಾರಾಯಣ ಪೂಜೆ, ಗಣಹೋಮ ಎಲ್ಲ ಇದೆ. ನಮ್ಮ ಮನೆಯವರೆಲ್ಲ ನಾವು ತಿಂಡಿ ತಿಂತಾ ಇದ್ದೀವಿ ಬೆಳಗಿನ ಜಾವ. ನೋಡ್ಬೋದು ಎಲ್ಲ ಇವ್ರು ಹೇಗಿದೆ ಹೇಗಿದೆ ನಮ್ಮ ಊರಿನ ತಿಂಡಿನೇ ಸೂಪರ್. ಅದ್ರಲ್ಲಿ ಗೋಧಿ ಕೇಕ್ ಸ್ಪೆಷಲ್. ಇವತ್ತು ನಮ್ದು ಗೃಹ ಪ್ರವೇಶದ್ದು ಬೆಳಿಗ್ಗೆ ಒಳ್ಳೆ ಒಳ್ಳೆ ಬಿಸಿ ಬಿಸಿ ತಿಂಡಿ ಬಂದಿದೆ ನೋಡಿ. ಇದು ಗೋಧಿ ಕೇಕ್, ಇಡ್ಲಿ, ಚಟ್ನಿ, ವಡಾ, ಸಾಂಬಾರ್ ಎಲ್ಲ ಚೆನ್ನಾಗಿ ಬಾರಿಸ್ತಾ ಇದ್ದೇವೆ. ಹಾಗೆ ನೋಡಿ ಒಳ್ಳೆ ಬಿಸಿ ಬಿಸಿ ತಿಂಡಿ ತಿಂತಾ ಇದ್ದೇವೆ. ನೀವು ಬಂದು ಜಾಯಿನ್ ಆಗಿ. ಇಲ್ಲಿ ನಮ್ಮ ಅಕ್ಕ ತಿಂಡಿ ಇಂಟ್ರೊಡಕ್ಷನ್ ಎಲ್ಲ ಕೊಟ್ರು. ಹಾಗೆ ನನ್ನ ತಮ್ಮ ಇಲ್ಲಿ ಡೆಕೋರೇಷನ್ ವ್ಯವಸ್ಥೆ ಎಲ್ಲ ಅವನೇ ನೋಡ್ತಾನೆ, ಪೂಜೆಗಳದ್ದೆಲ್ಲ ಅವನೇ ಎಲ್ಲ ನೋಡ್ಕೊಳ್ಳೋದು. ಹಾಗೆ ಇಲ್ಲಿ ನನ್ನ ಮಗಳು ಕೂಡ ನನಗೆ ಮೇಕಪ್ ಮಾಡಬೇಕು, ಹೇರ್ ಸ್ಟೈಲ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾಳೆ. ಪಾರ್ಲರ್ ತರನೇ ನೀಟಾಗಿ ಮಾಡ್ತಾಳೆ ಅವಳುನು. ಹಾಗೆ ಇಲ್ಲಿ ನನ್ನ ಅಜ್ಜಿ ಬಂದಿದ್ದಾರೆ, ಅಂದ್ರೆ ಚಿಕ್ಕ ಅಜ್ಜಿ ಇವರು, ನಮ್ಮ ಅಜ್ಜಿ ತಂಗಿ ಇವರು. ಅವರನ್ನು ಪಾಪ ಹುಷಾರಿಲ್ಲ ಅಂದ್ರೂ ಬಂದಿದ್ರು. ಹಾಗೆ ಇಲ್ಲಿ ನೋಡ್ಬೋದು ಡೆಕೋರೇಷನ್ ಎಷ್ಟು ಚೆನ್ನಾಗಿದೆಯಲ್ವಾ, ಒಂಥರ ಖುಷಿ ಅನಿಸ್ತು. ಶ್ರಮಕ್ಕೆ ಪ್ರತಿಫಲ ನಂಗೆ. ಇದು ನಮ್ಮ ಮನೆ ದೇವರು. ಪೂಜೆ ಶುರು ಆಗೋ ಮುಂಚೆ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡೋಣ ಅಂತೇಳಿ ನಾವು ಇಲ್ಲಿ ಮಂತ್ರ ದೇವತೆ ಅಪ್ಪಗೆ ಕೈ ಮುಗಿಯಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಬರೋಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿಯಾಗಿತ್ತು. ಭಟ್ರು ಎಲ್ಲ ಪೂಜೆಗೆ ರೆಡಿ ಮಾಡಿದ್ರು. ನಾವು ರೆಡಿಯಾಗಿ ಪೂಜೆಗೆ ಕೂತ್ಕೊಳ್ಳೋದೊಂದು ಬಾಕಿ ಇತ್ತು. ನೋಡಿ ಇವಾಗ ಪೂಜೆನೂ ಸ್ಟಾರ್ಟ್ ಆಗಿದೆ. ಭಕ್ತಿ ನಮ್ಮ ಸಂಪಾದನೆ ಮಲ್ಪರೈತಿ ಅಂಚಿತ್ತ ಭಕ್ತಿ ಮನುಷ್ಯ ಗೇಪ ಬರ್ಕೊಂಡ ಅವನಾಗ ಮಲ್ಪನ ಪೂಜೆ ಪಟ್ಟ ಸತ್ಯನಾರಾಯಣ ಪೂಜೆ ಅಂಡ ಯಸ್ನ ಭಕ್ತಿಯ ದುಷ್ಯತಿ ಕೇಶವ ನಸುತನಿ ಬುದ್ಧಿ ದುಃಖ ಕಚ್ಚಿ ಮಲ್ತದ್ದು ದೇವರ ಅನುಗ್ರಹ ಪಡ್ತಂದು ಇಂದು ಲೋಕವಿಂದಾನು ಅಂತ ಮುತ್ಯಾವನ ಕೆಲಸ ವರ್ಷ ಇಡಿ ಮಲ್ಪಿ ಒಂದಿನ ಮುಂಜಾದ ಸತ್ಯನಾರಾಯಣ ದೇವರ ಪೂಜಾ ಪ್ರಸನ್ನ ಕಾಲುಡು ಮಾತಿರಲ್ಲ ಪ್ರಾರ್ಥನೆ ಮಾಡ್ಕೊಂಡ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ನಮ್ಮ ಮಲ್ಪನಂಚದ ಪೂಜೆ ಇಡ್ತಾ ಅವರ ದೇವರಿಗೆ ಸಂತೋಷಾನಂದ ಆನಂದ ಅಂಡ ಅಲಭ್ಯವಾನಂಚ ಲೋಕಡ ಇವು ಹೆಚ್ಚಿ ನಂಗೆ ವಾತಾವರಣ ಇವು ಕೂಡ ಅವು ಕೂಡ ಭಗವಂತ ಗೊತ್ತು ಅಂಚಿತ ಭಗವಂತ ಅನುಗ್ರಹ ಆನಂದ ಆನಂದ ಅಂಡ ನಂಗೆ ಮೂಡಿದ್ದೇನೆ ಪೂರ ವ್ಯವಸ್ಥೆವಾದ ದೇವರ ಕೊಡ್ತೇವೆ ಗ್ರಂಥಿ. ಈಗ ಮಂಗಳಾರತಿ ಎಲ್ಲ ಆದ್ಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಮಗೆ ಫಲವಸ್ತುಗಳನ್ನು ಕೊಟ್ಟು ಅದನ್ನ ನಾವು ದೇವ್ರ ಮುಂದೆ ಇಡೋದಕ್ಕೆ ಹೇಳಿದ್ರು. ಇದನ್ನೆಲ್ಲ ನನ್ನ ತಮ್ಮ ಹಾಗೂ ನನ್ನ ಚಿಕ್ಕಮ್ಮ ದೊಡ್ಡವ್ರ ಕೈಯಲ್ಲಿ ಕೊಟ್ಟು ಅದನ್ನ ದೇವ್ರ ಮುಂದೆ ಇಟ್ವಿ. ನಾವು ಇವಾಗ ನೋಡ್ಬೋದು ಎಲ್ಲ ಪೂಜೆಗಳು ಚೆನ್ನಾಗೇ ಆದವು. ತುಂಬಾನೇ ಖುಷಿ ಅನ್ನಿಸ್ತು. ತುಂಬಾನೇ ಜನರು ಬಂದಿದ್ರು. ಒಂಥರ ಸಂಭ್ರಮದ ವಾತಾವರಣ ಅಂತಾನೆ ಅನ್ಕೋಬಹುದು. ಇಲ್ಲೆಲ್ಲ ಪೂಜೆಗಳೆಲ್ಲ ಎಷ್ಟು ಚೆನ್ನಾಗಿ ನಡೆದ್ವಿ. ಅದಾದ್ಮೇಲೆ ಭಟ್ರು ಎಲ್ಲರಿಗೂ ಪ್ರಸಾದ ಹಾಗೂ ತೀರ್ಥ ಎಲ್ಲ ಕೊಟ್ರು. ಎಲ್ಲರೂ ಪ್ರಸಾದ ತಗೊಂಡ್ಮೇಲೆ ಊಟಕ್ಕೆ ಹೊರಟು. ಹಾಯ್ ಬನ್ನಿ, ಹಾಯ್ ಹಾಯ್. ಇದು ನನ್ನ ತಂಗಿ, ಇವಳು 1 ತಿಂಗಳು ಚಿಕ್ಕವಳು ಪವಿತ್ರ. ಇದು ನಮ್ದು ಇನ್ನೊಬ್ಳು ತಂಗಿ. ಇದು ನಮ್ದು ಫ್ರೆಂಡ್, ನೇಬರ್ ಬಗ್ಗೆ ಇಲ್ಲ, ಕ್ಲಾಸ್ಮೇಟ್ ಅಲ್ಲ, ಹೀರೋವ್ರ ಮಕ್ಕಳು. ಎಲ್ಲರಿಗೂ ಹಾಯ್ ಹೇಳಿ, ಹಾಯ್ ಈ ತಿರ್ತು ಬರ್ಪೆ ಹಾಯ್ ಹೇಳು. ಇದೆಲ್ಲ ನಮ್ಮ ಚಿಲ್ತಾರಿ ಫ್ಯಾಮಿಲಿ. ಐಶು, ಪವನ್, ಐಶು, ಅಮ್ಮ ನಿನ್ನ ಕವನ, ಇದು ನಮ್ಮ ಆಂಟಿ, ಇದು ನಮ್ದು ಸಂಪು, ಇದು ನಮ್ದು ಪೀಕಾ. ಪೀಕಾ ಹಾಯ್ ಎಲ್ಲರಿಗೂ. ಇದು ನಮ್ಮದು ಫ್ಯಾಮಿಲಿ. ಇನ್ನೂ ತುಂಬ ಇದೆ ನೋಡೋದಕ್ಕೆ. ನೆಕ್ಸ್ಟ್ ನೋಡುವಿರಂತೆ. ಇಲ್ಲಿ ಇವಾಗ ಊಟದ ವ್ಯವಸ್ಥೆ ನಡೀತಾ ಇದೆ. ಎಲ್ಲರೂ ಊಟ ಕೂತಿದ್ದಾರೆ. ಬಫೆ ಸಿಸ್ಟಮು ಹಾಗೂ ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲಾನು ಮಾಡಿದ್ವಿ. ತುಂಬಾ ಜನ ಆ ಕಡೆನೂ ಇದ್ರು, ಈ ಕಡೆನೂ ಇದ್ರು. ಇಲ್ಲಿ ನೋಡ್ಬೋದು ಇವಾಗ ತುಂಬಾನೇ ಊಟದ್ದೆಲ್ಲ ಮುಗಿದ್ಮೇಲೆ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ಊಟ ಆಗೋಗಿತ್ತು. ಸ್ವಲ್ಪ ಒಳಗಡೆ ಎಲ್ಲ ಕೆಲಸ ಇದ್ದಿದ್ದರಿಂದ ಇದು ನಮ್ಗೆ ತೋರ್ಸಕ್ಕಾಗಿಲ್ಲ. ನೋಡ್ಬೋದು ಊಟ ಎಲ್ಲ ಇವಾಗ ಮುಗಿತಾ ಇದೆ. ಏನ್ ಮಾಡ್ಲಿಲ್ಲ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಇದ್ರು ಡ್ಯಾನ್ಸ್ ಒಂದು ಮಸ್ಟ್, ಬೇಕೇ ಬೇಕು. ಹಾಗಾಗಿ ಎಲ್ಲರೂ ಕುಣಿತಾ ಇದ್ದೀವಿ. ಸುಸ್ತಾದ್ರೂ ಅದು ಇದು ನೋಡದೆ ಕುಣಿತಾ ಇದ್ದೀವಿ.
ತುಂಬಾನೇ ಖುಷಿ ಅನ್ಸುತ್ತೆ. ಈ ತರ ಯಾವಾಗ್ಲೂ ಸಿಗಲ್ಲ. ಒಂಥರ ಮನಸ್ಸೆಲ್ಲ ಸಂತೋಷ. ಊರ್ಗ್ ಹೋದ್ರೆ ಇದಂತೂ ನಾವು ಮರೆಯಲ್ಲ. ಎಲ್ಲರ ಜೊತೆ ಕೂಡಿ ಸಂತೋಷ ಪಡ್ತೀವಿ. ನನ್ಗಂತೂ ಡ್ಯಾನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕರೆ ಸಾಕಂತ. ಇದು ನಾನು ಚಿಕ್ಕ ವಯಸ್ಸಿಂದನು ಇಷ್ಟಪಟ್ಟು ಮಾಡೋ ಡ್ಯಾನ್ಸ್ ಅಂದ್ರೆ ನನ್ನ ಚೈಲ್ಡ್ಹುಡ್ ಡ್ಯಾನ್ಸ್ ಹೈರೊಬ್ಬ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನನಗೊಂದು ಹೆಸರು ಕೊಟ್ಟಿದ್ರು ಸ್ಕೂಲಲ್ಲಿ ಮಾಸ್ಟ್ರು. ಅದು ಒಂದು ನೆನಪು ನಂದು. ಎಷ್ಟು ಚೆನ್ನಾಗಂದ್ರೆ ಅದು ಒಂಥರ ಎಲ್ಲ ಮೊದ್ಲಿಂದೆಲ್ಲ ನೆನಪು ಬಂದಂಗಿತ್ತು. ತುಂಬಾ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ನಮ್ ಡ್ಯಾನ್ಸ್ ಅಲ್ಲಿ ಒಂದು ಸ್ಪೆಷಲ್ ಅಂದ್ರೆ ನಾನು, ನನ್ನ ಅಕ್ಕ ಹಾಗೂ ನನ್ನ ತಂಗಿ, ಅಂದ್ರೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು, ನಾವು ಮೂವರು ಚಿಕ್ಕ ವಯಸ್ಸಿಂದಲೂ ಮಕ್ಳಿಗೆ ಡ್ಯಾನ್ಸ್ ಕಲಿಸ್ತಾ ಇದ್ವಿ. ಹಾಗೆ ಇದ್ರಲ್ಲೂ ಒಂಥರ ಮಜಾ ಇತ್ತು. ನಮ್ಮೆಲ್ಲ ಮಕ್ಕಳನ್ನ ಸೇರಿಸ್ಕೊಂಡು ನಮ್ಮ ಅಕ್ಕ ನಮ್ಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ನಮ್ಮ ಈ ಕನಸಿನ ಮನೆ ಕಟ್ಟೋದಕ್ಕೆ ಮೇನ್ ಬುನಾದಿನೇ ನಮ್ಮ ಅಕ್ಕ ಭಾವ. ನಮ್ಮ ಭಾವ ಅಂತೂ 4 ವರ್ಷದಿಂದ ತುಂಬಾನೇ ಶ್ರಮ ಪಟ್ರು. ಆ ಶ್ರಮಕ್ಕೆ ಪ್ರತಿಫಲನೇ ಈ ನಮ್ಮ ಮನೆ. ನನ್ಗೆ ಅದಕ್ಕೋಸ್ಕರ ಇದೊಂದು ಚಿಕ್ಕದೊಂದು ಅವ್ರಿಗೊಂದು ಕಾಣಿಕೆ ಅಂತ ಅನ್ಕೋಬಹುದು. ಅವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಗೌರವಿಸಿದ್ವಿ. ಇದು ನಮ್ಗೆ ತುಂಬಾನೇ ಖುಷಿ ಅನ್ನಿಸ್ತು, ಮನ್ಸಿಗೆ ತೃಪ್ತಿ ಅನ್ನಿಸ್ತು. ಅವ್ರ ಪಟ್ಟ ಶ್ರಮಕ್ಕೂ ನಮ್ಮ ಪ್ರೀತಿಗೂ ಒಂದೊಳ್ಳೆ ಬೆಲೆ ಸಿಕ್ತು ಅಂತ ಅನ್ನಿಸ್ತು, ಖುಷಿ ಅನ್ನಿಸ್ತು. ಅವತ್ತಿನ ದಿನ ಇನ್ನೊಂದು ವಿಶೇಷ ಏನಂದ್ರೆ ನಮ್ದಿ ಬಾಬು ಅಂದ್ರೆ ಪಣಿಕಾ ಬಾಬುದು ಪೀಕಾ ಅಂತೀವಿ. ಅವಳೇ ಹೇಳೋದು ನಮ್ಗೆ ಪೀಕಾ ಅಂತ ಕರಿ ಅಂತ. ಅವಳ ಹೆಸರು ಪ್ರಣಿಕಾ ಅಂತೇಳಿ. ನನ್ನ ತಂಗಿ ಮಗಳು, ಅವಳದು 2nd ಇಯರ್ ಬರ್ಡೇ ಇತ್ತು. ಅವತ್ತಿನ ಡಬಲ್ ಖುಷಿ ನಮ್ಗೆ. ಹಾಗಾಗಿ ಎಲ್ಲರೂ ಸೇರಿ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಕೇಕ್ ಕಟ್ ಮಾಡಿದ್ವಿ. ನೋಡ್ಬೋದು ಎಷ್ಟು ಖುಷಿಯಲ್ಲಿ ಇದ್ಲು ಅಂತ. ತುಂಬಾನೇ ಖುಷಿ ಅನ್ನಿಸ್ತು. ಬರ್ತ್ಡೇ ಪಾರ್ಟಿ ಮುಗಿದ್ಮೇಲೆ ನಾವು ಹೌಸಿ ಆಡೋಣ ಅಂತೇಳಿ ಮನೆಗ್ ಬಂದು ಎಲ್ಲರೂ ಆಟ ಆಡ್ತಿದ್ವಿ. ನಮ್ ಚಿಕ್ಕಮ್ಮನೂ ಬಂದ್ರು ನಮ್ ಜೊತೆ ಆಟ ಆಡಕ್ ಅಂತೇಳಿ. ಎಲ್ಲರೂ ಒಂದು ಫಸ್ಟ್ ಇದಾದ್ರೆ ಇಷ್ಟು, ಸೆಕೆಂಡ್ ರೌಂಡಿಗೆ ಇಷ್ಟು, ಥರ್ಡ್ ರೌಂಡಿಗೆ ಇಷ್ಟು ಅಂತೇಳಿ ಒಂದು ಚಿಕ್ಕ ಅಮೌಂಟ್ ಮಕ್ಳಿಗೆ ಒಂದು ಸಂತೋಷ ಪಡ್ಸೋಣ ಅಂತೇಳಿ ಚಿಕ್ಕ ಅಮೌಂಟ್ ಫಿಕ್ಸ್ ಮಾಡಿ ಮಕ್ಳಿಗೆ ಆಟ ಆಡ್ಸಿದ್ವಿ. ಫಸ್ಟ್ ಲೈನ್ ಅಂಡ್ 1 ನಿಮಿಷ ಅಂತಲೇ ಫಸ್ಟ್ ಲೈನ್ ಅಂದ ಫಸ್ಟ್ ಲೈನ್ 4 ಇರುವ ಹೊಟ್ಟೆ ಬಂದಿನ ನಂಬರ್ ತೋರಿಸಿ ನಾಯಿಗ ಮಂದಿ ಕಲ್ಪ ತೋರ್ಬ ಆಸ್ಪತ್ರೆ ಅಡ್ಡಿ 0 ಎನ್ಪತ್ರ ಅಡ್ಡಿ ಅವನಿಗೆ ಒಂದು ಲಾಸ್ಟ್ ಲೈನ್ ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. 21 89 ಯಾರ್ದಿದು ಐಶ್ವರ್ಯ ಥರ್ಡ್ ಲೈನ್. ಆಟ ಆಡಿದ್ಮೇಲೆ ಎಲ್ಲ ಆದ್ಮೇಲೆ ಇಲ್ಲಿ ಪೆಂಡಾಲ್ ತೆಗಿತಾ ಇದ್ರು. ಈಗೆಲ್ಲ ಬಂದ್ರೆ ಸಾಯಂಕಾಲ ಆಗಿತ್ತು, ತುಂಬಾನೇ ಕತ್ಲಾಗಿತ್ತು ಎಲ್ಲ. ಇವಾಗ ಪೆಂಡಾಲ್ ತೆಗೆದು ಕ್ಲೀನ್ ಮಾಡ್ತಾ ಇದ್ವಿ. ಇಲ್ಲಿ ಒಳಗೆ ನೋಡಿದ್ರೆ ನಮ್ಮ ಮನೆಯಲ್ಲಿ ರಾತ್ರಿ ಆದ್ರೂ ಗೆಸ್ಟ್ ಬರೋದಂತ ತಪ್ಪಲಿಲ್ಲ. ಎಲ್ಲರೂ ಬಂದು ರಾತ್ರಿವರೆಗೂ ಬಂದ್ರು ಗೆಸ್ಟ್ಗಳು, ನೋಡ್ಬೋದು. ಈಗ ಕತ್ಲಾಗಿತ್ತು. ಇವತ್ತು ನನ್ನ ಮನೆಯವರು ಅಂದ್ರೆ ನನ್ನ ಯಜಮಾನ್ರು ಹಾಗೂ ನನ್ನ ಮಗಳು ಅವತ್ತೇ ಊರಿಗೆ ಹೋಗ್ಬೇಕಿತ್ತು. ನನ್ನ ಮಗಳಿಗೆ ಕಾಲೇಜಿಗೆ ಹೋಗ್ಲೇಬೇಕಾಗಿದ್ರಿಂದ ಅದಕ್ಕೋಸ್ಕರ ನನ್ನ ಭಾವ ಹಾಗೂ ನನ್ನ ಮಗ ಬಿಡಕ್ ಬಂದಿದ್ರು, ನೋಡ್ಬೋದು ಇಲ್ಲಿ ಇವಾಗ. ಹಾಗೇನೆ ಅವರಿಬ್ಬರನ್ನ ಬಸ್ಸಿಗೆ ಬಿಟ್ಟು ನಾವು ಬರೋ ದಾರಿಲಿ ನಮ್ಮ ಕಾರ್ಕಳದ ವೆಂಕಟರಮಣ ದೇವರದ್ದು ಪಲ್ಲಕ್ಕಿ ಸೇವೆ ನಡೀತಾ ಇತ್ತು. ನೋಡ್ಬೋದು ಉತ್ಸವ ದಿನಾ ರಾತ್ರಿ ಇರುತ್ತೆ. ನಾವು ಊರಿಗೆ ಬರುವಾಗೆಲ್ಲ ನಮಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕಂತೂ ತುಂಬಾನೇ ಖುಷಿ ಅನಿಸ್ತು. ಮನೆಗೆ ಬಂದು ನೋಡಿದ್ವಿ, ಇಲ್ಲಿ ನಮ್ಮ ಅಕ್ಕ ಯಾರ್ಯಾರು ಏನ್ ಗಿಫ್ಟ್ ಕೊಟ್ರು ಅಂತೇಳಿ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರು. ದೊಡ್ಡಮ್ಮ ಏನ್ ಕೊಟ್ರು, ಚಿಕ್ಕಮ್ಮ ಏನ್ ಕೊಟ್ರು ಅಂತೇಳಿ ತಮಾಷೆ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಬೋದು ಅನ್ಬಾಕ್ಸಿಂಗ್ ನಡೀತಾ ಇದೆ. ಯಾರ್ಯಾರು ಯಾವ ಗಿಫ್ಟ್ ಕೊಟ್ರು, ಏನ್ ಕೊಟ್ರು ಅಂತೇಳಿ ಎಲ್ಲರೂ ಚಿಕ್ಕಮ್ಮ ಹಾಗೂ ಅಕ್ಕನವರೆಲ್ಲ ನೋಡ್ತಾ ಇದ್ರು. ಮಕ್ಳಿಗಂತೂ ಅದನ್ನು ಓಪನ್ ಮಾಡಿ ಎಲ್ಲ ಏನೇನ್ ಬಂದಿದೆ ಅಂತ ನೋಡೋದೇ ಖುಷಿ. ಹಾಗೆ ಇಲ್ಲಿ ಸೈಡ್ ಅಲ್ಲಿ ಮಕ್ಳು ಇಲ್ಲಿ ನೋಡ್ಬೋದು, ಸುಸ್ತಾಗಿ ಮಲ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಕ್ಳು ಊನೋ ಆಟ ಆಡ್ತಾ ಇದ್ರು. ಇವತ್ತಂತೂ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಗೆ ನಿಮ್ ಫುಲ್ ಸಪೋರ್ಟ್ ಕೊಡಿ. ಹೋಗ್ ಬರ್ಲಾ?